ಅಲ್ಲಿಂದ ಸೀದಾ ಸ್ಟುಡಿಯೋಗೆ ಬಂದು ಬೇಕಾಗಿರೋ ಕ್ಯಾಮ್ರಾ ಸ್ಟ್ಯಾಂಡು ಐಟಮ್ ಎಲ್ಲ ಎತ್ಕೊಂಡು ಓಡಬೇಕಾದ್ರೆ ಇವನು ಸ್ವಲ್ಪ ಟೆನ್ಷನ್ ಆಗಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹಲೋ ಗೈಸ್, ನಾನು ನೆನ್ನೆನೇ ಹೇಳ್ದಾಗೆ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಇವತ್ತಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವೀಡಿಯೋ. ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಮೊದಲನೇ ಸಲ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ, ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆ ಯಾವ್ದಾದ್ರು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. क्या क्या बोला तूने? नहीं पहले क्या बोला? चल चल चलो. ನಿನ್ನೆ ನೈಟ್ ನನಗೆ ಇದ್ದ ಕೆಲಸ ಎಲ್ಲ ಮುಗಿಸಿ ನಾನು ತುಂಬ ಲೇಟಾಗಿ ಮಲ್ಕೊಂಡಿದ್ದೆ. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದಾಗ ಆಲ್ರೆಡಿ 11 ಗಂಟೆ ಆಗಿತ್ತು. 11 ಗಂಟೆಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಬೇಗನೆ ರೆಡಿ ಆದೆ. ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನನಗೊಂದು ವೆಡ್ಡಿಂಗ್ ಇವೆಂಟ್ ಬೇಕಾಗಿತ್ತು. ಆ ವೆಡ್ಡಿಂಗ್ ಇವೆಂಟ್ಗೆ ಹೋಗಬೇಕಾಗಿರೋ ಐಟಮ್ಸ್ಗಳೆಲ್ಲನೂ ನಾನು ಬ್ಯಾಗಿಗೆ ತುಂಬಿಕೊಂಡು ಅಲ್ಲಿಂದ ಮನೆ ಬಿಡೋಣ ಅಂತ ನಾನು ರೆಡಿ ಆದೆ. ಇಲ್ಲಿಂದ ಮನೆ ಬಿಟ್ಟು ಸೀದಾ ನಾನು ಹೋಗಿದ್ದೆ ಕೇರ್ಪೇಟೆ ಕಡೆ. ಕೇರ್ಪೇಟೆಗೆ ಬಂದು ಇವನ್ನ ಪಿಕಪ್ ಮಾಡಿಕೊಂಡು ಗಾಡೀಲಿ ಹೋಗ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಗಿದ್ದು, ನಾವು ಚೌಟ್ರಿಗೆ ಹೋಗ್ಬಾರ್ದು, ಸೀದಾ ಹುಡುಗನ ಮನೆಗೆ ಹೋಗ್ಬೇಕು ಅಂತ. ವಿಷಯ ಗೊತ್ತಾದ ತಕ್ಷಣ ನಾನು ತಂದಿದ್ದ ಲ್ಯಾಪ್ಟಾಪು ಐಟಮ್ ಎಲ್ಲ ನನ್ನ ಫ್ರೆಂಡ್ ಬೇಕ್ರಿ ಹತ್ರ ಇಡೋಣ ಅಂತ ಅವ್ನ ಬೇಕ್ರಿ ಹತ್ರ ಹೋದ್ವಿ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಬೇಕ್ರಿಲಿ ನನ್ನ ಐಟಮ್ಸ್ ಎಲ್ಲ ಇಟ್ಟು ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಕಿಕ್ಕೇರಿ ಕಡೆ. ಕಿಕ್ಕೇರಿಗೆ ಏನಕ್ಕಪ್ಪ ಅಂತ ಅಂದ್ರೆ, ಅಲ್ಲಿ ನಮ್ಮ ಸ್ಟುಡಿಯೋ ಇದೆ. ಆ ಸ್ಟುಡಿಯೋ ಹತ್ರ ಹೋಗಿ ನಾವು ಬ್ಯಾಗ್ ಎಲ್ಲ ತಗೊಂಡು ಮತ್ತೆ ಹುಡುಗನ ಮನೆಗೆ ಹೋಗ್ಬೇಕಿತ್ತು. ಅಲ್ಲಿಂದ ಸೀದಾ ಸ್ಟುಡಿಯೋಗೆ ಬಂದು ಬೇಕಾಗಿರೋ ಕ್ಯಾಮ್ರಾ ಸ್ಟ್ಯಾಂಡು ಐಟಮ್ ಎಲ್ಲ ಎತ್ಕೊಂಡು ಓಡಬೇಕಾದ್ರೆ ಇವನು ಸ್ವಲ್ಪ ಟೆನ್ಷನ್ ಆಗಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನಕ್ಕಪ್ಪ ಅಂತ ಅಂದ್ರೆ, ಒಬ್ಬ ವಿಡಿಯೋಗ್ರಾಫರು ಇವೆಂಟ್ ಬರ್ತೀನಿ ಅಂತ ಬುಕ್ ಮಾಡ್ಕೊಂಡು ಫೋನ್ ಎತ್ತದಂಗೆ ಕೈ ಎತ್ಬಿಟ್ಟಿದ್ದ.